ಮಹಾವಿದ್ಯಾಲಯ ಧಾರವಾಡ ಜಿಲ್ಲಾ ವ್ಯಾಪ್ತಿಯ ಕಾಲೇಜುಗಳ ಸಂಘ, ದಿಶಾಬೋಧ್ ಫೌಂಡೇಶನ್ನು, ಭಾರತದ ಗೃಹ ಸಚಿವಾಲಯದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಹಾಗೂ KLA ಸಂಸ್ಥೆಯ ವಿಜ್ಞಾನ ಶುಶ್ರೂಷಾ ವಿಜ್ಞಾನ ಮಹಾವಿದ್ಯಾಲಯದ ಜಂಟಿ ಸಹಯೋಗದಲ್ಲಿ ನಡೀತಿರುವಂಥ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ಬೆಳಿಗ್ಗೆ ಇಲ್ಲೆಲ್ಲರೂ ತಾವು ಸೇರಿದ್ದೀರಿ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಶ್ರೀ ಭಗವಾನ್ ಅವರು, ಇದರ ವೈಸ್ ಚಾನ್ಸಲರು ಅವರು, ಇದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ನಶಾಮುಕ್ತ ಭಾರತ ಇದರ ಕಲ್ಪನೆಯನ್ನು ಸಾಕಾರಗೊಳಿಸಲಿಕ್ಕೆ ಆಗಸ್ಟ್ 9ರಂದು ಕರ್ನಾಟಕದ ಕಿತ್ತೂರು, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಕೇಂದ್ರವಾದಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ಜಾಗೃತಿ ಅಭಿಯಾನ ನಡೀತಾ ಇದೆ. ಇದರಲ್ಲಿ ಬೈಕ್ ರ್ಯಾಲಿ ನಡೀತಾ ಇದೆ, ಮ್ಯಾರಥಾನ್ ನಡೀತಾ ಇದೆ. ಇದರಲ್ಲಿ ಯಥಾಶಕ್ತಿ ತಾವೆಲ್ಲ ಭಾಗವಹಿಸಿದ್ದೇವೆ. ಒಂದು ರೀತಿಯಲ್ಲಿ ಇದು ಅತ್ಯಂತ ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಇತ್ತೀಚಿನ ಒಂದು ಅಂಕಿಅಂಶ 1.6 ಕೋಟಿಗೂ ಹೆಚ್ಚು ಜನರು ವಿವಿಧ ರೀತಿಯ ತೀವ್ರವಾದಂಥ ಮಾದಕ ವ್ಯಸನಗಳಿಗೆ ತುತ್ತಾಗಿದ್ದಾರೆ. ಈ ಸ್ವಾಸ್ಥ್ಯ ಭಾರತ ಅರ್ಥಾತ್ ಶ್ರೇಷ್ಠ ಭಾರತ ಆಗಬೇಕು ಅಂತಂದರೆ ಮೊದಲು ಸ್ವಾಸ್ಥ್ಯ ಭಾರತ ಆಗಬೇಕು. ಸ್ವಾಸ್ಥ್ಯ ಭಾರತ ಆಗಬೇಕು ಅಂತಂದರೆ ಈಗೇನು ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಇವೆಲ್ಲವನ್ನ ನಾವು ಮಾಡಲಿಕ್ಕೆ ಭಾಳ ಆದ್ಯತೆಯನ್ನು ಕೊಡುವಂಥ ಅಗತ್ಯತೆ ಇದೆ. ಯಾಕಂದರೆ ಇದರಿಂದ ಕೇವಲ ಡ್ರಗ್ಸು ಅಥವಾ ಈ ನಶಾಯುಕ್ತ ಪದಾರ್ಥಗಳನ್ನು ಸೇವಿಸೋದ್ರಿಂದ ಕೇವಲ ವ್ಯಕ್ತಿ ಹಾಳಾಗೋದಿಲ್ಲ, ಇಡೀ ಆ ಒಂದು ಕ್ಯಾಂಪಸ್ಸು, ಆ ಒಂದು ಮನೆಯ ವಾತಾವರಣ ಹಾಳಾಗ್ತದೆ. ಇದರಿಂದ ಅನೇಕ ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಆ ಹಿನ್ನೆಲೆ ಒಳಗೆ ಇವತ್ತು ವಿಕಸಿತ ಭಾರತ ಮಾಡಬೇಕು 2047 ಅಂತಂದರೆ ನಮ್ಮ ಯುವ ಪೀಳಿಗೆ, ನಮ್ಮ ಯುವಕರು ಅತ್ಯಂತ ಸದೃಢವಾಗಿರಬೇಕು. ಅವರು ಕೇವಲ ಸದೃಢ ಅಷ್ಟೇ ಅಲ್ಲ, ಆರೋಗ್ಯದಿಂದಿರಬೇಕು. ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಅವ್ರದ್ದು ಬಹಳ ಚೆನ್ನಾಗಿರಬೇಕು. ಸ್ನೇಹಿತರೆ, ನಾನೊಂದು ಮಾತು ನಿಮ್ಗೆ ಹೇಳ್ತಾ ಇದ್ದೇನೆ. ಇವತ್ತು ಇಡೀ ಜಗತ್ತಿನಲ್ಲಿ ಕೆಲಸ ಮಾಡಲಿಕ್ಕೆ ಕೈಗಳಿಲ್ಲ. ಜಗತ್ತೇ ವಿರುದ್ಧ ಆಗ್ತಾ ಇದೆ. ಆ ದೇಶದ ಅನೇಕ 2-3 ದೇಶಗಳನ್ನು ಬಿಟ್ಟರೆ ಅನೇಕ ಪ್ರಮುಖ ದೇಶಗಳಲ್ಲಿ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತದೆ. ಕೇವಲ ಭಾರತದಲ್ಲಿ ಮಾತ್ರ ಯುವಕರ ಸಂಖ್ಯೆ. ವ್ಯಸನಿಗಳಾದರೆ ಅವರು ಪ್ರೊಡಕ್ಟಿವ್ ಆಗಿ ಉಪಯೋಗಕ್ಕೆ ಬರದೇ ಇದ್ದರೆ ನಾವು ಅವರನ್ನು ನಮ್ಮ ದೇಶವನ್ನು ಕಟ್ಟುವುದರಲ್ಲಿ 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ, ವಿಕಸಿತ ಭಾರತವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಈ ವ್ಯಸನಮುಕ್ತ ಭಾರತ ಅಥವಾ ನಶಾಮುಕ್ತ ಭಾರತ ಇದನ್ನು ಮಾಡಲಿಕ್ಕೆ ಒಂದು ಸಂಕಲ್ಪದೊಂದಿಗೆ ಮೊದಲು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಆಗಿರೋದು, ಈ ರೀತಿಯ ರ್ಯಾಲಿಯಲ್ಲಿ ಇವತ್ತು ಅನೇಕ ಮೆಡಿಕಲ್ ವಿದ್ಯಾರ್ಥಿಗಳು, ಮೆಡಿಕಲ್ಲು, ಪ್ಯಾರಾಮೆಡಿಕಲ್ಲು ಮತ್ತು ಇತರ ವಿದ್ಯಾರ್ಥಿಗಳು ಸೇರಿದ್ದು. ನಾನು ನಿಮಗೊಂದು ಮಾತು ಹೇಳ್ತೇನೆ. ಒಂದು ಸರ್ತಿ ಡ್ರಗ್ಗೆ ನೀವೇನಾದರೂ ದಾಸರ ಆದರೆ, ಅಂದರೆ ಅಡಿಕ್ಟ್ ಆದರೆ ಹೊರಗೆ ಬರಲಿಕ್ಕೆ ಆಗಲ್ಲ. ಸೊ ಅದರಿಂದ ನಿಮ್ಮ ಮಾನಸಿಕ ಆರೋಗ್ಯನೂ ಕೆಟ್ಟು ಹೋಗ್ತದೆ, ದೈಹಿಕ ಆರೋಗ್ಯ ಅಂತೂ ಕೆಟ್ಟೇ ಕೆಡ್ತದೆ. ಆ ಹಿನ್ನೆಲೆಯೊಳಗೆ ನಮ್ಮ ದೇಶದ
ಬಲಿಷ್ಠ ಭಾರತ ಕಟ್ಟಬೇಕು ಅನ್ನುವಂಥ ದೇಶದ ಪ್ರಧಾನಮಂತ್ರಿಗಳ ಆಶಯ ಏನಿದೆ, ಆಶೆಯನ್ನು ಪೂರ್ತಿಗೊಳಿಸಲಿಕ್ಕೆ ನಿಮ್ಮ ಬೆಂಬಲ, ನೀವು ಸಶಕ್ತರಾಗಿರುವುದು, ನೀವು ಸದೃಢರಾಗಿರುವಂಥದ್ದು, ನೀವು ಆರೋಗ್ಯವಂತರಾಗಿರುವುದು ಇದು ಬಹಳ ಅವಶ್ಯಕ. ಹಾಗಾಗಿ ಇದಕ್ಕೆ ಒಂದು ರೀತಿಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಈ ಒಂದು ವಿಶ್ವವಿದ್ಯಾಲಯಕ್ಕೆ ಈ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅವರು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ, ಇದನ್ನು ಸದಾ ಕಾಲಕ್ಕೂ ಈ ಜಾಗೃತಿಯನ್ನು ನಾವು ಮಾಡ್ತಾ ಇರಬೇಕು. ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಭಾಳಷ್ಟು ಕ್ರಮವನ್ನು ನಮ್ಮ ಸರ್ಕಾರ ಕೈಗೊಳ್ತಾ ಇದೆ. ಆದರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯ ಕಳ್ಳ ಮಾರ್ಗದಿಂದ ಇದು ಬರ್ತದೆ. ಹಾಗಾಗಿ ಆದರೂ ಸಹಿತ ಇದಕ್ಕೊಂದು ಬಹಳ ದೊಡ್ಡ ಪ್ರಹಾರವನ್ನು ಇದರ ಮೇಲೆ ಮಾಡುವಂಥ ತೀರ್ಮಾನವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಯಾರು ಡ್ರಗ್ ಪೆಡ್ಲರ್ಸ್ ಅಂತ ಹೇಳ್ತಾರೆ ಅವರು ಮತ್ತು ಈ ಡ್ರಗ್ ಕಳಿಸೋರು ಇದ್ರ ಮೇಲೆ ಒಂದು ಬಲವಾದ ಪ್ರಹಾರವನ್ನು ಕೂಡ ನಾವು ಮಾಡೋರಿದ್ದೀವಿ. ಯಾವ ರೀತಿ ನಕ್ಸಲ್ ಮುಕ್ತ ಭಾರತವನ್ನು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮಾಡಿವಿ, ಅದೇ ರೀತಿ ನಶಾಮುಕ್ತ ಭಾರತವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಸಂಕಲ್ಪಬದ್ಧವಾಗಿದೆ. ಆದರೆ ಯುವಕರು ಜಾಗೃತಿ ಮಾಡಿದರೆ, ಯುವಕರು ಸ್ವತಃ ನಾನು ಡ್ರಗ್ ಅಡಿಕ್ಟ್ ಆಗೋದಿಲ್ಲ, ನಾನು ಡ್ರಗ್ ತೊಗೊಳ್ಳೋದಿಲ್ಲ ಅನ್ನುವಂಥ ತೀರ್ಮಾನ ಮಾಡಿದರೆ ಇದು ಹೆಚ್ಚು ಸಾಕಾರಗೊಳ್ಳಲಿಕ್ಕೆ ಸಮಯ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ಮತ್ತು ಎಲ್ಲ ಉಳಿದ ಸಂಸ್ಥೆಗಳಿಗೆ KLE ಸೊಸೈಟಿ ಆದಿಯಾಗಿ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗಾಗಿಲ್ಲ ಅಂದರೂ ಸಹಿತ ತಾವೆಲ್ಲ ಭಾಗವಹಿಸಿ ಯಶಸ್ವಿ ಮಾಡಿದ್ದೀರಿ. ಅದಕ್ಕೆ ನಿಮ್ಮ ಈ ಪರಿಶ್ರಮಕ್ಕೆ ನಾನು ವಿಶೇಷವಾದಂಥ ಧನ್ಯವಾದ ಅರ್ಪಿಸ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.